ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಸವಣ್ಣನವರ ಎರಡು ವಚನಗಳು ಆಮೇಲೆ ಆ ವಚನಗಳ ಭಾವಾರ್ಥವನ್ನು ಈ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಕಾಗೆಯೊಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು, ಕೋಳಿಯೊಂದು ಗುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವಡೆ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಗಳಿಗಿಂತಲೂ ಕರಕಷ್ಟ ಕೂಡಲ ಸಂಗಮ ದೇವ. ಶಿವಭಕ್ತನಾದವನು, ಶರಣನಾದವನು ಸರಳ ಸಾಮಾಜಿಕ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತನ್ನೋ ಸಂದೇಶ ಈ ವಚನದಲ್ಲಿ ಇರುವಂಥದ್ದು ಸ್ನೇಹಿತರೆ. ಸಮಾಜ ಜೀವಿಯಾಗಿ ಬದುಕುವ ಮಾನವನೂ ಕೂಡ ಸಮಾಜದಲ್ಲಿ ಇದ್ದುಕೊಂಡೇ ತನ್ನದೇ ಆದಂಥ ಕೆಲವು ಕರ್ತವ್ಯಗಳನ್ನು ನಿಭಾಯಿಸಬೇಕು ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸಂಪತ್ತಿನ ಕ್ರೋಢೀಕರಣ ಮಾಡಬಾರದು. ಶರಣರು ಕೂಡ ಈ ಸಂಪತ್ತಿನ ಕ್ರೋಢೀಕರಣವನ್ನು ವಿರೋಧಿಸಿರುವಂಥದ್ದು. ಅಂದ್ರೆ ಸಾಮಾಜಿಕ ಸಮಾನತೆಯನ್ನ ತರಬೇಕಾಗಿತ್ತು ಅಂತಂದ್ರೆ ಈ ಸಂಪತ್ತಿನ ಕ್ರೋಢೀಕರಣ ಮಾಡಬಾರ್ದು. ಬಸವಣ್ಣನವರು ಪರಿಸರದಲ್ಲಿರುವ ಪಕ್ಷಿಗಳನ್ನ ಗಮನಿಸಿ ಅವುಗಳಿಂದಲೂ ಕೂಡ ಮನುಷ್ಯ ಮೌಲ್ಯವನ್ನ ಕಲಿಯುವುದು ಐತಿ ಅಂತ ಹೇಳ್ತಾರ. ಅದಕ್ಕೆ ಮೊದಲನೇ ಸಾಲು ನೋಡ್ರಿ. ಕಾಗೆಯೊಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು. ಕಾಗೆಗೆ ಆಹಾರ ಪದಾರ್ಥ ಕಂಡ್ರೆ ತಾನೊಂದೇ ತಿನ್ನಂಗಿಲ್ಲ ಸ್ನೇಹಿತರೆ. ತನ್ನ ಕರ್ಕಶ ಧ್ವನಿಯಲ್ಲಿ ಇತರ ಕಾಗೆಗಳನ್ನ ಕರಿತದ. ಆ ಧ್ವನಿಗೆ ಪ್ರತಿಕ್ರಿಯೆಯಾಗಿ ಅದರ ಜೊತೆಗಾರ ಅಂದ್ರೆ ಇತರ ಕಾಗೆಗಳ ಆ ಪದಾರ್ಥವನ್ನ ತಿನ್ನಲಕ್ಕೆ ಸೇರ್ತಾರ. ಅಂದ್ರೆ ಎಲ್ಲಾ ಕಾಗೆಗಳು ಆ ಪದಾರ್ಥವನ್ನ ಹಂಚ್ಕೊಂಡು ತಿಂತಾವ ಸ್ನೇಹಿತರೆ. ಕಾಗೆಗೆ ಆಹಾರ ಕಾಣ್ತು ಅಂದ್ರ ಅದು ತನಗೆ ಮಾತ್ರ ಇರಲಿ ಅಂತ ಯಾವತ್ತೂ ಯೋಚನೆ ಮಾಡುವುದಿಲ್ಲ ಸ್ನೇಹಿತರೆ. ಅದು ತನ್ನ ಬಳಗವನ್ನ ಕರೆದುಕೊಂಡು ಹಂಚಿಕೊಂಡು ತಿಂತದ. ಈ ಹಂಚಿಕೊಂಡು ತಿನ್ನುವಂಥ ನೀತಿಯನ್ನ ಮನುಷ್ಯರು ಈ ಕಾಗೆಯಿಂದ ನೋಡಿ ಕಲ್ತ್ಕೊಳ್ಬೇಕು ಅಂತ ಬಸವಣ್ಣನವರು ಹೇಳ್ತಾರೆ ಸ್ನೇಹಿತರೆ. ಮನುಷ್ಯರಾದ ನಾವು ಎಲ್ಲವೂ ನಮಗೇ ಇರಲಿ ಅಂತನ್ನೋ ಒಂದು ಸ್ವಾರ್ಥ ಅದ ಸ್ನೇಹಿತರೆ. ಕಾಗೆಯಂತೆ ಹಂಚಿಕೊಂಡು ತಿನ್ನುವಂಥ ಸ್ವಭಾವ ಮನುಷ್ಯನ ಕಡೆ ಇಲ್ಲ ಸ್ನೇಹಿತರೆ. ಹಂಚಿಕೊಂಡು ತಿನ್ನುವುದಂದ್ರೆ ಕೇವಲ ಆಹಾರ ಪದಾರ್ಥ ಅಷ್ಟೇ ಅಲ್ರಿ. ಈ ಕೇವಲ ಆಹಾರ ಪದಾರ್ಥ ಅಷ್ಟೇ ಹಂಚಿಕೊಂಡು ತಿನ್ನಬೇಕು ಆ ರೀತಿ ಇಲ್ಲ. ಮನುಷ್ಯರಾದ ನಾವು ನಮ್ಗೆ ಯಾವುದೇ ಒಂದು ಮೂಲದಿಂದ ಆದಾಯ ಬರ್ತಿತ್ತು ಅಂತಂದ್ರೆ ಕಷ್ಟದಲ್ಲಿರುವಂಥವರಿಗೆ ಆ ಆದಾಯದ ಮೂಲವನ್ನ ತಿಳಿಸಿಕೊಡುವುದರ ಮೂಲಕ ಈ ಕಾಗೆಯಂತೆ ನಾವು ಹಂಚಿಕೊಂಡು ಬಾಳಬೇಕಂತ ಅನ್ನೋದು ಈ ಸಾಲಿನ ಅರ್ಥ ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಸಾಲು. ಕೋಳಿಯೊಂದು ಗುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವಡೆ. ಕೋಳಿಯೂ ಕೂಡ ಇದೇ ವರ್ಗಕ್ಕೆ ಸೇರಿರುವಂಥದ್ದು ಸ್ನೇಹಿತರೆ. ಕೋಳಿಯೂ ಕೂಡ ಆಹಾರ ಪದಾರ್ಥ ಕಾಣ್ತು ಅಂತಂದ್ರೆ ತಾನೊಂದೇ ತಿನ್ನದೇನೆ ತನ್ನ ಇತರ ಕೋಳಿಗಳ ಜೊತೆ ಆಗಿರ್ಬೋದು ಅಥವಾ ತನ್ನ ಮರಿಗಳೊಂದಿಗೆ ಆಹಾರವನ್ನ ತಿನ್ನುತ್ತದೆ. ದೇವ್ರು ಅದಕ್ಕೂ ಕೂಡ ಹಂಚಿಕೊಂಡು ತಿನ್ನುವ ಬುದ್ಧಿಯನ್ನ ಕೊಟ್ಟಿದ್ದಾನ. ಆದ್ರೆ ಈ ಮನುಷ್ಯರಿಗೆ ಮಾತ್ರ ಕೊಟ್ಟಿಲ್ಲ ನೋಡ್ರಿ. ಮನುಷ್ಯನಿಗೆ ಹಂಚಿಕೊಂಡು ತಿನ್ಬೇಕಂತನ್ನೋ ಬುದ್ಧಿ ಇಲ್ವೇ ಇಲ್ರಿ. ಇನ್ ಕೇಸ್ ಹಂಚಿಕೊಂಡು ತಿನ್ಬೇಕಂತನ್ನೋ ಬುದ್ಧಿ ಇದ್ರೂ ಕೂಡ ಮೊದಲು ನಾನು ತಿಂದು ಹೊಟ್ಟೆ ತುಂಬಿ ನನಗೆ ಸಾಕಾದ ಮೇಲೆ ಇತರರ ಜೊತೆ ನಾನು ಹಂಚಿಕೊಂಡು ತಿಂತೀನಿ ಅಂತನ್ನೋ ಭಾವನೆಯಂತೂ ಇದ್ದೇ ಇದೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇ ಸಾಲಿನಲ್ಲಿ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಗಿಂತಲೂ ಕರಕಷ್ಟ ಕೂಡಲ ಸಂಗಮ ದೇವ. ಶಿವಭಕ್ತನಾದವನು ಕೂಡ ಭಕ್ತಿ ಪಕ್ಷವನ್ನ ವಹಿಸಿ ಇತರರ ಜೊತೆಗೆ ಹಂಚಿಕೊಂಡು ತಿನ್ನುವ ಆಮೇಲೆ ಮೇಲು ಕೀಳುವ ಎಂಬ ಭಾವನೆಯನ್ನ ತೊರೆದು ಹೊಂದಿಕೊಂಡು ಬಾಳುವ ತತ್ವವನ್ನ ಅನುಸರಿಸಬೇಕು ಅಂತ ಬಸವಣ್ಣನವರು ಹೇಳ್ತಾರೆ. ಸಾಮಾನ್ಯ ಮನುಷ್ಯನಿಗಿಂತ ಶಿವಭಕ್ತನಾದವನು ಭಿನ್ನವಾಗಿರ್ಬೇಕಂತ ಹೇಳ್ತಾರ ಅವರು. ಸಾಮಾನ್ಯ ಮನುಷ್ಯನಲ್ಲಿ ಈ ಗುಣವನ್ನ ನಾವು ನಿರೀಕ್ಷೆ ಮಾಡದೆ ಹೋದ್ರೂ ಕೂಡ ಶಿವಭಕ್ತನಾದವನು ಶರಣ ದೀಕ್ಷೆ ಪಡೆದವನು ಮಾತ್ರ ಹಂಚಿಕೊಂಡು ತಿನ್ನಬೇಕು ಅಂತ ಬಸವಣ್ಣನವರು ಹೇಳ್ತಾರ. ಅಂದ್ರೆ ದಾಸೋಹ ಮಾಡಬೇಕು, ಆಮೇಲೆ ಹೊಂದಿಕೊಂಡು ಬಾಳ್ಬೇಕು. ಶಿವಭಕ್ತನಾದವನು ದಾಸೋಹ ಮಾಡಲಿಲ್ಲ ಅಂತಂದ್ರೆ ಅಥವಾ ಹೊಂದಿಕೊಂಡು ಬಾಳಲಿಲ್ಲ ಅಂತಂದ್ರೆ ಈ ಕಾಗೆ ಕೋಳಿಗಳಿಗಿಂತಲೂ ಅವನ ಜನ್ಮ ಕನಿಷ್ಠವಾದದ್ದು ಅಂತ ಬಸವಣ್ಣನವರು ಹೇಳ್ತಾರೆ. ಕಾಗೆಗಳಿಗಿರುವ ಹಂಚಿಕೊಂಡು ತಿನ್ನುವಂಥ ಬುದ್ಧಿ ಮನುಷ್ಯನಿಗಿರಲಿಲ್ಲ ಅಥವಾ ಶಿವಭಕ್ತನಿಗಿರಲಿಲ್ಲ ಅಂತಂದ್ರೆ ಶಿವನೂ ಕೂಡ ಮೆಚ್ಚಂಗಿಲ್ಲ. ನಾವು ಶಿವಭಕ್ತರಂತ ಅನಿಸಿಕೊಂಡ್ರೂ ಕೂಡ ಅಂದ್ರೆ ನಾವು ಭಕ್ತರಂತ ಅನಿಸಿಕೊಂಡ್ರೂ ಕೂಡ ಅದು ವ್ಯರ್ಥ ಅಂತ ಬಸವಣ್ಣನವರು ಈ ವಚನದ ಮೂಲಕ
ತಿಳಿಸ್ತಾರ ಸ್ನೇಹಿತರೆ. ಈ ವಚನದ ಮೂಲ ಸಂದೇಶ ಏನು ಅಂತಂದ್ರ, ಮೊದಲನೇದು ಸಂಪತ್ತಿನ ಕ್ರೋಢೀಕರಣ ಮಾಡಬಾರ್ದು, ಎರಡನೇದು ಪ್ರತಿಯೊಬ್ಬರು ಹಂಚ್ಕೊಂಡು ತಿನ್ಬೇಕು ಸ್ನೇಹಿತರೆ. ಇವೆರಡು ಈ ವಚನದ ಮೂಲ ಸಂದೇಶ ಸ್ನೇಹಿತರೆ. ನೆಕ್ಸ್ಟ್ ವಚನ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಬಹುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ. ಬಸವಣ್ಣನವರು ಈ ವಚನದಲ್ಲಿ ದೇವರ ಮಹಿಮೆಯನ್ನ ಬಣ್ಣಿಸ್ತಾರೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಅಂತಂದ್ರ ದೇವರ ಅನುಗ್ರಹ ದೊರಕಿದರೆ, ಕೊರಡು ಕೊನರುವುದಯ್ಯ ಅಂತಂದ್ರ ಒಣ ನೆಲವು ಹಸಿರಾಗ್ತದ, ಅಂದ್ರ ಈ ಬಂಜರ ಭೂಮಿಯಲ್ಲಿಯೂ ಕೂಡ ಬೆಳೆ ಬೆಳೀತದ ಅಂತ ಅರ್ಥ ಆಗ್ತದ ಸ್ನೇಹಿತರೆ. ದೇವರ ಅನುಗ್ರಹ ದೊರಕಿತ್ತು ಅಂತಂದ್ರ ಒಣ ನೆಲವು ಹಸಿರಾಗ್ತದ, ಫಲಪ್ರದಾಯಕವಾಗ್ತದ ಅಂತ ಅರ್ಥ ಆಗ್ತದ ಸ್ನೇಹಿತರೆ. ನೆಕ್ಸ್ಟ್ ಸಾಲು, ನೀನೊಲಿದರೆ ಬರಡು ಹಯನಬಹುದಯ್ಯ. ನೀನೊಲಿದರೆ ಅಂತಂದ್ರೆ ಆಗ್ಲೇ ಹೇಳ್ದಂಗ ಶಿವನ ಅನುಗ್ರಹ ದೊರಕಿದ್ರೆ, ಅಂದ್ರೆ ದೇವರ ಅನುಗ್ರಹ ದೊರಕಿತ್ತು ಅಂತಂದ್ರ, ಬರಡು ಹಯನಹುದಯ್ಯ ಅಂತಂದ್ರೆ ಸಂತಾನೋತ್ಪತ್ತಿ ಸಾಧ್ಯವಾಗದ, ಅಂದ್ರೆ ಬಂಜೆತನ ಅಂತ ಕರಿತಾರಲ್ರಿ, ಆ ಬಂಜೆ ಜಾನುವಾರು ಕೂಡ ಗರ್ಭಧಾರಣೆ ಮಾಡಬಹುದು ಅಂತ ಅರ್ಥ ಆಗ್ತದೆ ಸ್ನೇಹಿತರೆ. ದೇವರ ಅನುಗ್ರಹ ಇತ್ತಂತಂದ್ರ ಬಂಜೆ ಜಾನುವಾರನು ಕೂಡ ಗರ್ಭಧಾರಣೆ ಮಾಡಬಹುದು ಅಂತ ಅರ್ಥ ಆಗ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಕಠಿಣ ಪರಿಸ್ಥಿತಿಗಳಲ್ಲಿ ಭಗವಂತನ ಭಕ್ತಿಯಿಂದ ಮತ್ತು ಭಗವಂತನ ಅನುಗ್ರಹದಿಂದ ಯಶಸ್ಸನ್ನ ಗಳಿಸಬಹುದು ಅಂತ ಅರ್ಥ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸಾಲು, ನೀನೊಲಿದರೆ ವಿಷವು ಅಮೃತಬಹುದಯ್ಯ. ಅಂದ್ರೆ ಶಿವನ ಅನುಗ್ರಹ ದೊರಕಿತ್ತು ಅಂತಂದ್ರ ವಿಷವೂ ಕೂಡ ಅಮೃತವಾಗಿ ಪರಿವರ್ತನೆ ಆಗ್ತದ ಅಂತ ಅರ್ಥ ಸ್ನೇಹಿತರೆ. ನೀನೊಲಿದರೆ ವಿಷವು ಅಮೃತಬಹುದಯ್ಯ ಎಂಬ ವಚನದ ಸಾಲೇನ್ರಿ ಭಗವಂತನ ಅನುಗ್ರಹದಿಂದ ಆಪತ್ತು ಆಶೀರ್ವಾದವಾಗಿ ಮಾರ್ಪಡಬಹುದು ಅಂತನ್ನೋದು ಈ ಸಾಲಿನ ಅರ್ಥ ಸ್ನೇಹಿತರೆ. ಅಂದ್ರ ಶಿವನ ಕೃಪೆಯಿಂದ ದುಃಖವು ಸುಖವಾಗಬಹುದು, ಸೋಲು ಕೂಡ ಜಯವಾಗಬಹುದು ಅಂತ ಅರ್ಥ ನೀಡ್ತದ. ನೆಕ್ಸ್ಟ್, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ. ಅಂದ್ರೆ ಭಗವಂತನ ಅನುಗ್ರಹ ದೊರಕಿದ್ರೆ ಎಲ್ಲ ಅಗತ್ಯ ವಸ್ತುಗಳು, ಸಂಪತ್ತು, ಐಶ್ವರ್ಯಗಳು ಪ್ರಾಪ್ತವಾಗ್ತವ ಅಂತ ಅರ್ಥ ಆಗ್ತದೆ ಸ್ನೇಹಿತರೆ. ಇದೆಲ್ಲನೂ ಕೂಡ ನಮಗೂ ಒಲಿಬೇಕಾಗಿತ್ತು ಅಂದ್ರೆ ಕೂಡಲ ಸಂಗಮ ದೇವನ ಕೃಪೆಯಿಂದ ಸಾಧ್ಯ, ಅಂದ್ರೆ ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ ಬಸವಣ್ಣನವರು ಹೇಳ್ತಾರೆ ಸ್ನೇಹಿತರೆ. ಈ ವಚನದಲ್ಲಿ ಭಕ್ತಿಯ ಮಹಿಮೆ ಹಾಗೂ ಭಗವಂತನ ಅನುಗ್ರಹದ ಶಕ್ತಿಯ ಬಗ್ಗೆ ಬಸವಣ್ಣನವರು ಪ್ರಸ್ತಾಪಿಸಿರುವಂಥದ್ದು. ಶಿವನ ಕೃಪೆ ಲಭಿಸಿತ್ತು ಅಂತಂದ್ರೆ ಜೀವನದಲ್ಲಿ ಬೇಕಾದ ಎಲ್ಲವೂ ದೊರಕಬಹುದು. ಆಪತ್ತು, ದುಃಖ, ತೊಂದರೆಗಳ ನಿವಾರಣೆಯಾಗ್ತವ. ಆಮೇಲೆ ಅವಶ್ಯಕವಾದ ಎಲ್ಲಾ ವಸ್ತುಗಳ ದೊರಕ್ತವ ಅಂತ ಈ ವಚನದ ಸಾರಾಂಶ ಸ್ನೇಹಿತರೆ. ಆಮೇಲೆ ದೇವರ ಮುಂದೆ ಯಾವುದೇ ರೀತಿಯ ಬೇಡಿಕೆ ಇಡಬಾರ್ದು. ದೇವರಿಗೆ ನಿನಗೆ ಏನು ಬೇಕು ಏನು ಬೇಡ ಅಂತ ಮೊದಲೇ ತಿಳಿದಿರ್ತದ. ಅದಕ್ಕಾಗಿ ದೇವರ ಹತ್ರ ನೀನು ಏನೂ ಬೇಡ್ಕೊಳ್ಬೇಡ. ಜಸ್ಟ್ ದೇವರ ಭಕ್ತನಾಗಿರುವಂತ ಈ ವಚನದ ಮೂಲಕ ಬಸವಣ್ಣನವ್ರು ಹೇಳ್ತಾರೆ ಸ್ನೇಹಿತರೆ. ನೋಡ್ರಿ, ದೇವರಿಗೆ ಯಾಕೆ ನಾವು ಏನೂ ಬೇಡ್ಕೊಳ್ಬಾರ್ದು ಅಂತ ಅನ್ನಕ್ಕೆ ಒಂದು ಉದಾಹರಣೆ ಸ್ನೇಹಿತರೆ. ಒಂದು ಊರಲ್ಲಿ ಒಬ್ಬ ಗವಳಿಗನಿರ್ತಾನ. ಅವನ ಮನೆಯಲ್ಲಿ ಒಂದು ಆಕಳಿರ್ತದ. ಆ ಆಕಳ ಗೊಡ್ಡ ಬಿದ್ದ ಆಕಳಿರ್ತದ್ರಿ. ಅಂದ್ರೆ ಅದು ಗರ್ಭ ಧರಿಸದೇ ಇರುವಂತ ಆಕಳಾಗಿರ್ತದ. ಅದಕ್ಕಾಗಿ ಆ ಗವಳಿಗನಿಗೆ ಆ ಆಕಳ ಹಾಲು ಕೊಡ್ತಿರಂಗಿಲ್ಲ ಸ್ನೇಹಿತರೆ. ಚಿಂತಾಕ್ರಾಂತನಾದ ಈ ಗವಳಿಗ, ನೋಡ್ದೇವ್ರೆ, ನನ್ನ ಮನೆಯಲ್ಲಿ ಒಂದು ಆಕಳದ, ಅದಕ್ಕೆ ಗರ್ಭ ಧರಿಸುವಂತೆ ಆಶೀರ್ವದಿಸುವಂತ ದೇವರಲ್ಲಿ ಬೇಡ್ಕೊಳ್ತಾನ. ಇವನ ಪ್ರಾರ್ಥನೆ ಕೇಳಿಸಿಕೊಂಡ ದೇವರು ಆ ಆಕಳಿಗೆ ಗರ್ಭ ಧರಿಸುವಂಗ ಆಶೀರ್ವಾದ ಮಾಡ್ತಾನ. ಆ ಆಕಳ ಗರ್ಭ ಧರಿಸಿ ಒಂದು ಕರುವಿಗೆ ಜನ್ಮ ನೀಡ್ತದ. ಆದ್ರೆ ಮುಂದೇನಾಯ್ತು ಅಂತಂದ್ರ, ಆಕಳೇನೋ ಗರ್ಭ ಧರಿಸಿ ಕರುವನ್ನೇನೋ ಜನ್ಮ ನೀಡಿತು. ಆದ್ರ ಜನ್ಮ ನೀಡಿದ ತಕ್ಷಣ ಆ ಕರು ಸತ್ತೋಯ್ತು ಸ್ನೇಹಿತರೆ. ಕರು ಸತ್ತೋದ ತಕ್ಷಣ ಗವಳಿಗನಿಗೆ ಮತ ಚಿಂತೆ ಆಗ್ತದೆ.
ಕರು ಸತ್ತ ತಕ್ಷಣ ಮತ್ತೆ ಆಕಳ ಹಾಲು ಕೊಡಂಗಿಲ್ಲಲ್ಲ. ಗೌಳಿಗನಿಗೆ ಬೇಕಾಗಿರೋದೇನ್ರಿ ಆಕಳ ಕರ ಹಾಕುವುದಲ್ಲ, ಅವನಿಗೆ ಬೇಕಾಗಿರೋದು ಆ ಆಕಳ ಹಾಲು ಕೊಡಬೇಕಾಗಿತ್ತು. ಆದ್ರೆ ಅವ ಏನ್ ಅನ್ಕೊಂಡಿದ್ದ, ಆಕಳ ಕರಕ್ಕೆ ಜನ್ಮ ನೀಡಿತ್ತು ಅಂದ್ರೆ ನನಗದು ಹಾಲು ಕೊಟ್ಟೇ ಕೊಡ್ತದ ಅಂತ ಒಂದು ತಲೆಯಲ್ಲಿಟ್ಟುಕೊಂಡು ಅವ ದೇವರಲ್ಲಿ ಬೇಡ್ಕೊಂಡಿದ್ದ ಸ್ನೇಹಿತರೆ. ಆದ್ರ ಆಕಳ ಗರ್ಭ ಧರಿಸಿ ಕರು ಹಾಕಿದ ಮೇಲೆ ಸತ್ತೋಗ್ತದ ಅಂತ ಅವನಿಗೆ ಮೊದಲೇ ತಿಳಿದಿತ್ತು ಅಂತಂದ್ರ ಅವ ಆಕಳ ಗರ್ಭ ಧರಿಸುವಂಗ ಮಾಡು ದೇವ್ರೆ ಅಂತ ಕೇಳ್ತಿರ್ಲಿಲ್ಲ. ಅವನು ದೇವ್ರೆ ನಾನು ಏನು ಆಕಳ ಕಟ್ಟಿನಲ್ಲ ಅದು ಆಕಳ ನನಗೆ ಹಾಲು ಕೊಡುವಂಗ ಮಾಡುವಂತ ದೇವರಲ್ಲಿ ಕೇಳ್ಕೊಳ್ತಿದ್ದ. ಆದ್ರಿಂದ ದೇವರಲ್ಲಿ ನಾವು ಏನನ್ನೂ ಬೇಡ್ಕೊಳ್ಬಾರ್ದು ಸ್ನೇಹಿತರೆ, ಏನನ್ನು ನಾವು ಪ್ರಾರ್ಥಿಸ್ಕೊಳ್ಬಾರ್ದು. ಅದಕ್ಕಾಗಿ ಬಸವಣ್ಣನವ್ರು ಹೇಳ್ತಾರ, ಸರ್ವಶಕ್ತನಾದ ದೇವರು ನಾವು ಬಯಸದೇ ಇದ್ರೂ ಕೂಡ ನಮಗೆ ಹಿತಕಾರಿಯಾದ ಅವಶ್ಯಕವಾದ ವಸ್ತುಗಳನ್ನ ನಮ್ಮ ಮುಂದೆ ಬಂದು ನಿಲ್ಲುವಂಗ ಮಾಡ್ತಾನ. ಅದಕ್ಕೆ ಕೊನೆ ಸಾಲು ಹೇಳಿರುವಂಥದ್ದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ ಅಂತ. ಅದಕ್ಕಾಗಿ ಆ ಕೊನೆಯ ಸಾಲಿನಲ್ಲಿ ಹೇಳಿರುವಂಥದ್ದು ಸ್ನೇಹಿತರೆ. ಇದಿಷ್ಟು ಈ ವಚನದ ಸಾರಾಂಶವಾಗಿತ್ತು.